ಮೈಸೂರು ಮೈಸೂರು ಬ್ಯಾಂಕ್ ರೂಟು ಇಲ್ಲಿ ಇಳ್ಕೊಂಡು ನೋಡಿ ಮಹಾರಾಣಿ ಕಾಲೇಜಲ್ಲಿ ಓದ್ತಾ ಇದ್ದಿದ್ದು. ಗೈಸ್ ಇಲ್ಲಿ ಏನಂತಂದ್ರೆ ಆರ್ಡರ್ ಮಾಡಿ ಗೈಸ್ ಅವಾಗ್ಲಿಂದ ನಮ್ಮಮ್ಮನೂ ನಮ್ಮ ತಂಗಿನೂ ಜಗಳ ಮಾಡ್ತಾ ಇದ್ದಾರೆ. ನಿಮ್ಮ ಬ್ಲಾಗರ್ ಹೆಂಗ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ. ಸೊ ಇವಾಗ ನಾವು ಜಯನಗರಕ್ಕೆ ಬಂದಿದ್ದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಟ್ಟಲ್. ಎಸ್, ಇವತ್ತು ನಾನು ಲಾಗ್ ಮಾರ್ನಿಂಗ್ಗೆ ಸ್ಟಾರ್ಟ್ ಮಾಡಿದೆ. ಹೇಗೆ ಅಂತಂದರೆ ಇವತ್ತು ನಮ್ಮ ಮಮ್ಮಿ ಬರ್ತ್ಡೇ ಆದ್ದರಿಂದ ಅಮ್ಮ ಮನೆಗೆ ಹೊರಟಿದ್ದೀನಿ ರೆಡಿಯಾಗಿ. ಸೊ ಅಲ್ಲೋದಾದ್ಮೇಲೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾನು ಇವಾಗ ಹೆಲ್ಮೆಟು ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಇವಾಗ ಗಾಡೀಲಿ ಹೋಗ್ಬೇಕು. ನಾನು ಇಲ್ಲಿಂದ ಹೆಲ್ಮೆಟ್ ಹಾಕ್ಕೊಂಡ್ಬಿಡ್ತೀನಿ. ನಂಗೆ ಗೊತ್ತಿಲ್ಲ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಇದು ನನ್ನ ಹಸ್ಬೆಂಡು ಬ್ಯಾಗ್ ಗಿಫ್ಟ್ ಮಾಡಿದ್ದು ಆ್ಯನಿವರ್ಸರಿ. ಎಸ್ ಗೈಸ್, ನಾನು ನಮ್ಮ ಮನೆಗೆ ಬಂದು ಟಿಫನ್ ಮಾಡಿ ಇನ್ನೂ ಇವಳು ರೆಡಿನೇ ಆಗಿಲ್ಲ. ಬೆಳಿಗ್ಗೆ 7 o'clock ಫೋನ್ ಮಾಡಿ ಬೇಗ ಬಾ, ಬೇಗ ಹೋಗ್ಬೇಕು ಅಂತಂದೆ ತಾನೆ. ನೀನು ತುಂಬ ಲೇಟ್ ಮಾಡ್ತೀಯ ಅದಕ್ಕೆ. ಆಗ ಎದ್ದು ಫಾಸ್ಟಾಗಿ ರೆಡಿಯಾಗಿ ಬಂದೆ ನೋಡಿ. 8:30 ಬಿಟ್ಟೆ, 9 o'clock ಆಯಿತು ಬರೋಷ್ಟಕ್ಕೆ. ಇತ್ತು ಫುಲ್ಲು ಟ್ರಾಫಿಕ್ ಇತ್ತು. ಮನೆ ಕೆಲಸ ನೀನು ಕುಕಿಂಗ್ ಏನಮ್ಮ ಅಲ್ಲಿ ಬರ್ತಡೇ ನಮ್ಮ ಮಮ್ಮಿ ಬರ್ಡೇ ಗರ್ಲ್ ನಾನೇ ಬೇಗ ಬನ್ನಿ, ರೆಡಿನೇ ಆಗಿಲ್ಲ. ಮನೆ ಕೆಲಸ, ಪೂಜೆ, ತಿಂಡಿ ಎಲ್ಲ ಕೆಲಸ ಬೇಗ ಬೇಗ ರೆಡಿಯಾಗಿ. ಇವತ್ತು ನಾನು ನಮ್ಮ ಸಿಸ್ಟರು ಆಲ್ಮೋಸ್ಟ್ ಒಂದೇ ಥರ ಡ್ರೆಸ್ ಹಾಕಿದ್ದೀವಿ ನೋಡಿ. ಗೈಸ್, ಈ ಸತಿ ಏನು ಗೊತ್ತಾ, ಮಮ್ಮಿಗೆ ಗಿಫ್ಟು ಡೈರೆಕ್ಟಾಗಿ ಕೊಡ್ತಿಲ್ಲ. ಅವರು ಏನು ಅಂದ್ಕೊಂಡಿದ್ದಾರೆ, ಗಿಫ್ಟ್ ಇನ್ನೂ ತೊಗೊಂಡ್ಬಂದಿಲ್ಲ. ಇವಳು ಏನಂದಿದ್ದಾಳೆ ಅಂದರೆ ಶಾಪಿಂಗ್ ಹೋಗ್ತೀವಲ್ಲಮ್ಮ, ಅಲ್ಲೇ ನಿನಗೆ ಇಷ್ಟವಾಗಿರೋದು ಸ್ಯಾರೀಸ್ ತಗೋ ಅಂತ ಹೇಳಿದ್ರು. ಬಟ್ ನಾವು ಆಲ್ರೆಡಿ ಸತ್ಯ ಫುಲ್ಲು ಕೋಲ್ಡ್ ಆಗಿದೆ ನನಗೆ. ಎಸ್, ಇವೊಂದು ಗಿಫ್ಟು ತೊಗೊಂಬಂದಿದ್ದೀವಿ. ನಾನು ಒಂದು ಗಿಫ್ಟು, ಇವಳೊಂದು ಗಿಫ್ಟು ಕೊಟ್ಟು ಅದನ್ನು ಡೈರೆಕ್ಟಾಗಿ ಕೊಡೋದು ಬೇಡ, ಒಂದು ಕ್ಲೂ ಕೊಟ್ಟು ಅದನ್ನ ಚೆಕ್ ಮಾಡಿ ಅವ್ರು ಗಿಫ್ಟು ತೊಗೋಬೇಕು ಅಂತ ನಾವು ಮಾಡಿರೋದು. ನಾನು ಮಾಡಿಲ್ಲ, ಇದು ಇವಳದೇ ಐಡಿಯಾ. ಸಾರಿ ಈಗ ಸೆಂಟ್ರಲ್ಲಿ ನಂಗೆ ಅಕ್ಷಿ ಬರ್ತಾನೆ ಇದೆ. ಸೊ ಅದೆಲ್ಲಿಟ್ಟಿದ್ದೀವಿ ಅಂತ ತೋರಿಸ್ತೀವಿ. ಸೊ ಅಮ್ಮ ಇವಳು ಒಂದು ಕ್ಲೂ ಥರ ಬರೆದಿದ್ದಾರೆ. ಅದನ್ನೇ ಗೆಸ್ಟ್ ಮಾಡಬೇಕು. ಗೆಸ್ಟ್ ಮಾಡಿ ಆ ಪ್ಲೇಸ್ನ ಫೈಂಡ್ ಔಟ್ ಮಾಡಬೇಕು ಅಮ್ಮ ಗಿಫ್ಟ್ ತೊಗೊಳೋದಕ್ಕೋಸ್ಕರ. ಸೊ ನೋಡೋಣ, ಇದು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿರೋದು. ಚೆನ್ನಾಗಿ ಬರುತ್ತೆ ಅಂದ್ಕೊಳ್ತೀವಿ, ನೋಡೋಣ. ಗೈಸ್ ನೋಡಿ, ಇದು ನನ್ನ ರೂಮ್ ಕಬೋರ್ಡಲ್ಲಿ ಈ ಥರ ಇಲ್ಲಿಟ್ಟಿದ್ಲು. ನೋಡಿ ನನ್ನ ಟೆಡಿ ಬೇರು ನೋಡಿ, ಇಷ್ಟು ದೊಡ್ಡ ಟೆಡಿ ಬೇರು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ನನಗೆ ಕೊಟ್ಟಿದ್ದು. ಇದಕ್ಕೆ ಒಂದು ಬೆಡ್ ಬೇಕು, ಅಲ್ಲಿ ಪ್ಲೇಸ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಇಟ್ಟಿದ್ದೀನಿ. ನಮ್ಮ ವಾರ್ಡ್ರೋಬಲ್ಲಿ ಇಟ್ಬಿಟ್ಟಿದ್ದಾರೆ. ನೋಡಿ ಗಿಫ್ಟ್ ಇಲ್ಲಿ ಇಟ್ಟಿದ್ದೀವಿ. ಇದು ನಮ್ಮ ತಂಗಿ ಗಿಫ್ಟ್ ಕೊಟ್ಟಿರೋದು, ಇದು ನನ್ನದು. ಏನು ಗಿಫ್ಟು ಅಂತ ಮಮ್ಮಿನೇ ಓಪನ್ ಮಾಡಿ ತೋರಿಸ್ತಾರೆ, ಓಕೆನಾ. ಆ್ಯಕ್ಚುಲಿ ಇದು ನನ್ನ ರೂಮಲ್ಲಿ ಇಟ್ಟಿದ್ರು, ಬಟ್ ನನ್ನ ರೂಮು 2nd ಫ್ಲೋರಲ್ಲಿರೋದು, ಅಲ್ಲಿಂದ ಹತ್ಕೊಂಡು ಬರೋಕ್ಕಲ್ಲ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ತಂಗಿ ರೂಮಲ್ಲಿ ಕಬೋರ್ಡಲ್ಲಿ ಇಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹಂಗೆ ತಗೊಂಡು ಹೋಗೋಣ. ಅಮ್ಮ ರೆಡಿ ಆಗ್ತಿದೆಯಲ್ಲ, ಹಾಂ ನೋಡ್ತೀನಿ ಇರೋ, ಅಮ್ಮ ರೆಡಿ ಆಗ್ತಿದೆಯಾ ಅಂತ. ಮಮ್ಮಿ ರೆಡಿ ಅದ? ಹಾಂ ಸರಿ, ರೆಡಿ ಆಗು. ಈ ಗರ್ಲ್ಸ್ ಎಲ್ಲೇ ಹೋದ್ರು ಮಿರರ್ ಕಾಣಿಸಿದ್ರೆ ಎಷ್ಟು ರೆಡಿಯಾಗಿರ್ತೀವೋ ಸಾಕೇ ಆಗೋದಿಲ್ಲ. ಟೂ ಮಂಕೀಸ್ ನೀನೇ ಮಂಕಿ. ನೀನು ಮಂಕಿ ರಕ್ಕ ಪಿಕಾಕ್. ನೀನು ಗೈಸ್, ನಾವು ಲೈಟ್ ಕೇಕ್, ಇದು ವೆನಿಲ್ಲಾ ಮತ್ತು ಚಾಕ್ಲೇಟ್ ಫ್ಲೇವರ್
ಮಾರ್ಬಲ್ ಕೇಕ್ ಅಂತ ಬೇಕಿಂಗು ಇಂದ. ಹ್ಞೂ ಸೊ ಅಮ್ಮಗೆ ಲೈಟ್ ಟೇಸ್ಟ್ ಇಷ್ಟ ಇರೋದ್ರಿಂದ ಚಾಕೋ ವೆನಿಲಾ ಫ್ಲೇವರ್. ನೋಡಿ ಸಕ್ಕತ್ತಾಗಿದೆ. ಡಿಸೈನ್ ತುಂಬ ಇಷ್ಟ ಆಯ್ತು ನನಗೆ. ಹಾಯ್ ಅಮ್ಮ. ಡ್ರೆಸ್ ಚೆನ್ನಾಗಿದೆ, ಟಾಪ್. ಈ ಟೇಬಲ್ ಮೇಲೆ ಒಂದೇನೋ ಒಂದಿದೆ, ಹುಡ್ಕೋ. ಈ ಡೈನಿಂಗ್ ಟೇಬಲ್ ಮೇಲೆ ಹುಡ್ಕೋ ಹುಡ್ಕೋ ಹುಡ್ಕೋ. ನೋಡಿ ಏನಂತ ಓದು ಜೋರಾಗೆ. ಪ್ರತಿ ಮನೆಯಲ್ಲೂ ವಾಸ್ತು ಇರುತ್ತೆ. ಹೋಗ್ಕೊಡ್ತೀನಿ. ಪ್ರತಿ ಮನೆಯಲ್ಲಿ ಒಂದು ವಸ್ತು ಇರುತ್ತೆ ಅಂತನಾ? ಆ ವಸ್ತು ಇರುತ್ತೆ ಪ್ರತಿ ಮನೆಯಲ್ಲೂ ಆ ವಸ್ತು ಇರುತ್ತೆ. ಪ್ರತಿ ವ್ಯಕ್ತಿ ಜೀವನದಲ್ಲಿ ಆ ವಸ್ತು ಬೇಕು. ಇದರಿಂದ ನಮ್ಮ ಅಂದ ಹೆಚ್ಚುತ್ತೆ. ಈಗ ಹೇಳು ನಾನು ಯಾರು ಅಂತ. ನಿಮ್ಮ ಮಕ್ಕಳ ಗಿಫ್ಟ್ ಎಲ್ಲಿದೆ? ನಿನ್ನ ಹುಡುಕಾಟ ಶುರುವಾಗಲಿ. ಸೊ ಅದು ಅರ್ಥ ಮಾಡಿಕೊಂಡು ಗಿಫ್ಟ್ ಹುಡುಕ್ಬೇಕು ಮಾ. ಪ್ರತಿ ಮನೆಯಲ್ಲೂ ಅದಿರುತ್ತೆ. ಆ ವಸ್ತು ಎಲ್ರಿಗೂ ಬೇಕು ಆಗುತ್ತೆ. ಅವು ಯಾವ ವಸ್ತು ಯೂಸ್ ಮಾಡಿದ್ರೆ ಬ್ಯೂಟಿ ಜಾಸ್ತಿ? ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಅಂತ ಹೇಳಿ. ಅಂದ್ರೆ ಒಡವೆ ಆಯ್ತಾ, ಒಡವೆ ಸೆಟ್ ಎಲ್ಲಿಡ್ತೀಯಾ? ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ. ಯು ಗೆಸ್, ಗೋ ಸರ್ಚ್. ಗಿಫ್ಟ್ ಇದೆ. ಇದರಿಂದ ನಮ್ಮ ಒಂದು ಈಗ ನೋಡೋಣ, ಅಮ್ಮ ಬಂತ ಆಲ್ಮೋಸ್ಟ್ ಪ್ರತಿ ಮನೆಯಲ್ಲೂ ಆ ವಸ್ತು ಇರುತ್ತೆ. ಎಲ್ಲರ ಮನೇಲೂ ಆ ವಸ್ತು ಇರುತ್ತೆ. ಅದನ್ನ ಹಾಕೊಂಡ್ರೆ ಎಲ್ಲಾ ಬ್ಯೂಟಿ ಹೆಚ್ಚಾಗುತ್ತೆ. ಹೆಣ್ಮಕ್ಳೇ ಆಗ್ಲಿ ಗಂಡ್ಮಕ್ಳಾಗ್ಲಿ ಇದರಿಂದ ನಮ್ಮ ಅಂದ ಹೆಚ್ಚುತ್ತೆ. ಈಗ ಎಲ್ಲಿ ನಾನು ಯಾರು ಅಂತ ನಮ್ಮ ಮಕ್ಕಳು ಗಿಫ್ಟ್ ಇಂದ ಹುಡುಕಾಟ ಶುರುವಾಗಲಿ. ಇವಾಗ ಎಲ್ಲಿರ್ತೀವಿ? ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಒಂದೇ ಇರೋದು, ಮೂರಿದೆ. ಎಲ್ಲಿ ಅಂತ ಹುಡುಕ್ತೀವಿ? ಮೇಲೆ ಹತ್ತಿಸ್ತೀರಾ ಏನೋ? ಹುಡ್ಕೋ ಹುಡುಕಾಟ ಶುರುವಾಗಲಿ. ಗೈಸ್, ಇವಾಗ ನಮ್ಮ ಮಮ್ಮಿ ಗಿಫ್ಟ್ ಹುಡುಕಾಟ ಶುರುವಾಗಿದೆ. ಗೆಸ್ ಮಾಡ್ದ ಎಲ್ಲಿ ಅಂತ? ವಾರ್ಡ್ರೋಬಾ? ಸರಿ, ಅಲ್ಲಿ ನೋಡು, ಹಿಂದೆಗಡೆ ಒಂದು ಮಂಕಿ ಬೇರೆ ಬರ್ತಾ ಇದೆ. ಹುಡ್ಕೋ ಆಲ್ರೆಡಿ ಪಾಸ್ ಆಯ್ತಮ್ಮ ಆ ಪ್ಲೇಸ್. ಹುಡ್ಕು ನಿಂಗೆ ಎಲ್ಲಿ ಹುಡುಕ್ಬೇಕನ್ಸುತ್ತೆ ಹುಡ್ಕಿವ. ಹುಡ್ಕಿ ಹಂಗೆ ನಾವು ಅಲ್ಲಿಲ್ಲ ಬಿಡಮ್ಮ ಪಾಪ. ಸರಿ, ಒಂದಾದ್ರೂ ಹೆಲ್ಪ್ ಮಾಡ್ತೀವಿ. ಓಕೆ, ಮುಂದೆ ನಡೀರಿ. ನನಗೆ ಕಾಣಿಸ್ತಾ ಇಲ್ಲ. ಮುಂದೆ ನಡೀರಿ. ಸರಿ ಬಾ ತಗೊಂಡು.
ಗೈಸ್ ಹುಡುಕ್ಬಿಟ್ರು ನವಮಿ ಅವ್ರಿಗೆ ಸಿಕ್ತು. ಗೆಸ್ ಮಾಡಮ್ಮ ಏನು ಅಂತ. ಡ್ರೆಸ್ಸು ದುಪ್ಪಟ್ಟ ಇರೋ ಡ್ರೆಸ್ಸು. ಓಕೆ, ಅದು ಸರಿ ಅದನ್ನ ಓಪನ್ ಮಾಡು ಫಸ್ಟ್. ಎರಡು ಆಪ್ಷನ್ಸ್. ಓಕೆ, ಒಂದು ಸ್ಯಾರಿ ಇಲ್ಲಾಂದ್ರೆ ದುಪ್ಪಟ್ಟ ಇರೋ ಡ್ರೆಸ್. ಗೆಸ್ ಮಾಡು. ಓಕೆ ಓಪನ್ ಮಾಡಲ. ಕಾಟನ್ ಸ್ಯಾರಿಗೆ ಇವತ್ತು ಹೋಗಲ್ಲ. ಇವತ್ತು ಸ್ಯಾರಿ ಮೇಲೆ ಸ್ಯಾರಿ ಇವರಿಗೆ ಸ್ಯಾರಿ. ವಾವ್, ಕಲರ್ ಸೂಪರ್ ಆಗಿದೆ. ಇಷ್ಟ ಆಯ್ತಾ? ಇದು ಯಾರು ಕೊಟ್ಟಿದ್ದು ಅದ್ಯಾರು ಕೊಟ್ಟಿದ್ದು ಸಖತ್ತಾಗಿದೆ ಕಲರ್. ಚೆನ್ನಾಗಿದೆ ಅಲ್ಲ ಅಮ್ಮ? ಸಖತ್ತಾಗಿದೆ. ನಿನ್ನ ಹತ್ರ ಈ ಕಲರ್ ಇರಲಿಲ್ಲ. ಮತ್ತೆ ಸ್ಯಾರಿ ಮೆಟೀರಿಯಲ್ ನೋಡು ಯಾವ ತರ ಅಂತ. ನಿನ್ನ ಹತ್ರ ಆ ಥರ ಇಲ್ವೇ ಇಲ್ಲ. ನೀಟಾಗಿ ಫೋಕಸ್ ಮಾಡಿ. ಸಾಫ್ಟ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಈ ಥರದ್ದು ಇರಲಿಲ್ಲ. ಇಲ್ಲ, ಈ ಥರದ್ದು ಇರಲಿಲ್ಲ ನನ್ನ ಹತ್ರ. ಅದ್ರ ಕಲರ್ ಸಖತ್ತಾಗಿದೆ. ಇಷ್ಟ ಆಯ್ತು. ನೆವಿ ಬ್ಲೂ ಇರಲಿಲ್ಲ ಈ ಕಲರ್ ನನ್ನ ಹತ್ರ. ಮ್ಯಾಮ್, ನೆವಿ ಬ್ಲೂ ಇರಲಿಲ್ಲ. ವೆರಿ ನೈಸ್. ಗೊತ್ತಿಲ್ವಾ ಸರ್? ಇದನ್ನು ನೋಡಿ ಫಸ್ಟ್ ಟೈಮ್ ಅಮ್ಮ, ಗೊತ್ತಿಲ್ಲದೆ ಸೆಲೆಕ್ಟ್ ಚೆನ್ನಾಗಿ ಮಾಡಿದ್ದಾರೆ ಯಾರು. ಓ, ವೆರಿ ನೈಸ್. ಫುಲ್ಲು ನೈಸ್ ಇರುತ್ತೆ ಸ್ಯಾರಿ. ತುಂಬ ಸಾಫ್ಟ್ ಇದೆ. ಆ್ಯಂಡ್ ಕಲರ್ ಇಸ್ ವೆರಿ ಎಲಿಗೆಂಟ್. ನಂಗೆ ಇಷ್ಟ ಆಯ್ತಪ್ಪ ಕಲರ್ ಮಾತ್ರ. ಸೂಪರ್ ಮಾ. ನಾನು ಕರೆಕ್ಟಾಗಿ ಗೆಸ್ ಮಾಡಿದೆ. ಇದು ಮೋಸ್ಟ್ಲಿ ಇಯರಿಂಗ್ಸು ಒಂದು ಚೈನ್ ಥರ ಇರುತ್ತೆ ಮೋಸ್ಟ್ಲಿ. ನಂಗೆ ಗಿಫ್ಟೇ ಮರ್ತೋಗಿದೆ ಗೊತ್ತಾ, ಕೇಕ್ ಅಷ್ಟೇ. ಆಚೆ ಕಡೆ ಹೋಗ್ತೀವಲ್ಲ, ಕಾವ್ಯ ಬೇರೆ ಇದನ್ನ ನೋಡ್ತಾ ಇದ್ದಲ್ಲ, ಒಂದು ದುಪ್ಪಟ್ಟೆ ಇರೋ ಡ್ರೆಸ್ ಕಡೆ. ಇದು ಯಾಕೆ ಬರ್ತಿಲ್ಲ? ಇದರಲ್ಲಿ ಸ್ಪೆಷಲ್ ಗೋಲ್ಡ್ ಗಿಲ್ ಮಾಡ್ಬಿಟ್ರೆ ಹೆಂಗಮ್ಮ? ಪರ್ಮಿಷನ್ ಇಲ್ಲದೆ ಗೋಲ್ಡ್ ಅವ್ರಿಗೂ ಹೋಗಲ್ಲ. ಆಲ್ರೆಡಿ 4 ಇದೆ ಎಲ್ಲ ಗೋಲ್ಡು. ಆಂಟಿಕ್ ಬ್ಯಾಂಗಲ್ ಇದು. ಸೈಜ್ ಕರೆಕ್ಟ್ ಇದೆ. ಸೈಜ್ ಕರೆಕ್ಟ್. ಆಂಟಿಕ್ ಇರಲಿಲ್ಲ ನಮ್ಮ ಹತ್ರ ಬ್ಯಾಂಗಲ್ಸ್. ಚೆನ್ನಾಗಿದೆ. ಡಿಸೈನ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಆಂಟಿಕ್ ಬ್ಯಾಂಗಲ್ಸ್ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಯ್ತಲ್ಲ. ಹೇಳಿಲ್ಲ ಯಾರು ಏನು ಕೊಡ್ಸಿದ್ರು ಅಂತ. ಈಸಿ ಗೆಸ್. ಬ್ಯಾಂಗಲ್ಸ್ ಇವಳು, ಸ್ಯಾರಿ ದೀರು. ಬ್ಯಾಂಗಲ್ ಬಂಗಾರಿ. ನನ್ಗೆ ಎಲ್ಲಿ ಗೋಲ್ಡ್ ಗಿಲ್ ತಗೊಂಡ್ಬರ್ತಾರೆ. ಇವರೇ ನಮ್ಮ ಬ್ಯಾಂಗಲ್ ಬಂಗಾರಿ, ನಮ್ಮ ಮನೆಯ ಬ್ಯಾಂಗಲ್ ಬಂಗಾರಿ. ಬ್ಯಾಂಗಲ್ ಬಂಗಾರಿ. ನೋಡಿ ನಿಮ್ಮ ಬ್ಲಾಗರ್ ಹೆಂಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ. ಕ್ಯಾಬ್ ಬುಕ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರೋದಕ್ಕೆ ಆ ಬಲೂನ್ ರ್ಯಾಪ್ ಹೊಡ್ಕೊಂಡು ಕುತ್ಕೊಂಡಿದ್ದಾಳೆ. ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇರ್ತೀವಲ್ಲ ಇದನ್ನು. ಫೇವ್ರೆಟ್ ಟಾಸ್ಕ್ ಅಲ್ಲ ಎಲ್ಲರಿಗೂ. ಕೊಡು ನನಗೆ ಕೊಡು, ನನಗೆ ಬೇಕು ನಂಗೆ ಸ್ವಲ್ಪ. ಗೈಸ್, ಇವಾಗ ನಾವು ಜಯನಗರಕ್ಕೆ ಬಂದಿದ್ದೀವಿ. ಜಯನಗರದಲ್ಲಿ ಫಸ್ಟು ಲಂಚ್ ಟೈಮ್ ಆಗೋಗಿದೆ ಆಲ್ರೆಡಿ. ಸೊ ಇವತ್ತು ಅಮ್ಮ ಪಿಜ್ಜಾ ತಿನ್ನಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಡಾಮಿನೋಸ್ ಒಂದು ಪಿಜ್ಜಾ ಹುಡುಕ್ತಾ ಇದ್ದೀವಿ. ಡಾಮಿನೋಸ್ಗೆ ಹೋಗೋಣವಾ? ಏನಾಯಿತು? ಸೊ ಇಲ್ಲಿ ಜಯನಗರದಲ್ಲಿ ಡಾಮಿನೋಸ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಹುಡುಕ್ಬೇಕು ಇವಾಗ. ಸಿಗ್ತಾ ಅಡ್ರೆಸ್ಸು. ಮೀನ್ಸ್ ಇಲ್ಲಿ ಡಾಮಿನೋಸ್ ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. 2 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಡೌಟ್ ಕಣ. ನೋಡೋಣ. ಪಿಜ್ಜಾ ಇತ್ತು ಬಟ್ ಅದಿನ್ನೂ ಓಪನ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಇವಾಗ ಡಾಮಿನೋಸ್ ಗೈಸ್. ಫೈನಲಿ ಡಾಮಿನೋಸ್ ರೀಚ್ ಆದ್ವಿ. 8 ಮಿನಿಟ್ಸ್ ಆಯಿತಾ ವಾಕು. 8 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ಆರ್ಡ್ರ್ ಮಾಡಬೇಕು. ಫೈನಲಿ ನಮ್ಮ ಆರ್ಡರ್ ಬಂತು ಗೈಸ್. ಎಸ್, ಇವಾಗ ಪಿಜ್ಜಾ ತಿಂದು ಇವಾಗ
ಗೋಯಿಂಗ್ ಟು ಶಾಪಿಂಗ್. ಬೋತ್ ಇಸ್ ಫೇವ್ರೆಟ್ ಶಾಪಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಸ್, ಆ್ಯಕ್ಚುಲಿ ನಾವು ಫುಲ್ ಯಾವಾಗಲೂ ಎಲ್ದಿ ಅಂತ ಅಂದ್ಬಿಟ್ಟು ಬರೀ ಎಲ್ದಿಲ್ಲೇ ತಿಂತಾ ಇದ್ವಿ. ಇವತ್ತು ಫುಲ್ ಚೀಟಿಂಗ್ ಡೇ. ಪಿಜ್ಜಾ ತಿನ್ನೋ, ಅದು ಮಮ್ಮಿಗೆ ಇಷ್ಟ ಆಯ್ತಲ್ಲ ಅಮ್ಮ. ಸೊ ಅವ್ರ ಬರ್ಡೇ ದಿನ ಅವ್ರು ಕೇಳಿದ್ದು ಕೊಡಿಸ್ಬೇಕಲ್ಲ, ಅದಕ್ಕೆ ಪಿಜ್ಜಾ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಯಾರೆಲ್ಲ ಡೈಲಿ ಪಿಜ್ಜಾ ತಿಂತೀರಾ, ಸೊ ಅವಾಯ್ಡ್ ಮಾಡಿ, ಹೆಲ್ದಿ ಕಡೆ ಹೋಗಿ. ಅನ್ಹೆಲ್ದಿ ಅಟ್ಲೀಸ್ಟ್ ಯಾವಾಗಾದ್ರು ಒಂದು ಟೈಮ್ ಆಗಿದೆ. ಸೊ ಪೂಜಿಸಲ್ಲಿ ನೋಡೋಣ ಇನ್ನು ಸ್ಯಾರಿ ಕೊಡಿಸ್ತೀರಾ ನನಗೆ? ಫುಲ್ಲು ಇವತ್ತು ಫುಲ್ಲು ಪಾಕೆಟ್ಗೆ ಫುಲ್ಲು ಕತ್ರಿ ಹಾಕ್ಬಿಡೋಣ. ನಾನು ಪೂರ್ತಿ ಶಾಪಿಂಗ್ ಮಾಡಿ ತುಂಬ ದಿನ ಆಗಿತ್ತು. ಇವರು ಹೋದಾಗೆಲ್ಲ ನನಗೂ ತೊಗೊಂಬರೋರು, ವಿಡಿಯೋ ಕಾಲ್ ಮಾಡೋರು, ಇಲ್ಲಾಂದರೆ ವೀಡಿಯೋಸ್ ಕಳಿಸೋರು ಯಾವ ಸ್ಯಾರಿ ಇಷ್ಟ ಅಂತ. ಸ್ಯಾರಿ ಸೆಲೆಕ್ಟ್ ಮಾಡ್ತಿದ್ದೆ. ಈ ಸತಿ ನಾನೇ ಹೋಗ್ತಾ ಇದ್ದೀನಿ ಡೈರೆಕ್ಟಾಗಿ. ಗೈಸ್, ಈ ರೂಟಲ್ಲಿ ನನಗೆ ಬಂದರೆ ನನಗೆ ಕಾಲೇಜ್ ಲೈಫು ನನಗೆ ನೆನಪಾಗ್ತಾ ಇರುತ್ತೆ. ನಿನಗೆ? ನಾನು ಇಲ್ಲೆಲ್ಲ ಬಸ್ಸಲ್ಲಿ ನಿಲ್ಕೊಂಡು ಕಾಲೇಜಿಗೆ ನಿಲ್ಕೊಂಡು ಹೋಗ್ತಾ ಇದ್ದೆ. ಮೈಸೂರು ಬ್ಯಾಂಕ್ ರೂಟು ಇಲ್ಲಿ ನಿಲ್ಕೊಂಡು ನೋಡಿ, ಮಹಾರಾಣಿ ಕಾಲೇಜಲ್ಲಿ ಓದ್ತಾ ಇದ್ದಿದ್ದು. ಇಲ್ಲಿ ಇಳ್ಕೊಂಡು ಆ್ಯಕ್ಚುಲಿ ಮೈಸೂರು ಬ್ಯಾಂಕ್ ಹತ್ರ ಇಟ್ಕೊಂಡು ನಾನು ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಾಂದರೆ ಇನ್ನೊಂದು ಸ್ಟಾಪಲ್ಲಿ ಇಟ್ಕೊಂಡು ಸಾವಿರ ಕಾಲ ಏನಿಲ್ಲ, ಸಾವಿರ ಕಾಲಕ್ಕೂ ಒಂದು 5 years ಬ್ಯಾಕ್. ಒಂದು ಸಾವಿರ ಕಾಲಕ್ಕೆ ಸಮಯ ಕಾಲೇಜ್ ತೋರ್ಸಕ್ಕಲ್ಲ ಗೈಸ್, ಅದು ಆ ಕಡೆ ನಿಮ್ಗೆ ಗೊತ್ತಿರುತ್ತಲ್ಲ, ರೈಟ್ ಮೈಸೂರು ಬ್ಯಾಂಕ್ ಇದೆ ಇಲ್ಲಿ. ಅದು ನನ್ಗೆ ಏನು ಇಷ್ಟ ಅಂತಂದ್ರೆ ಅವಿನಿ ರೋಡ್ಗೆ ಹೋಗೋದಂದ್ರೆ ಸಖತ್ ಇಷ್ಟ. ಬುಕ್ ಓದಕ್ಕಲ್ಲ, ಆ ಬುಕ್ ನೋಡೋದಕ್ಕೆ, ಹೊಸ ಬುಕ್ ಸ್ಮೆಲ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಪೇಪರ್ ತಿನ್ನೋದು, ಹೌದು, ಬಟ್ ಅದು ಇಟ್ಸ್ ಟೂ ಬ್ಯಾಡ್ ಆಗುತ್ತೆ. ಇಷ್ಟ ಆಗ್ತಿರ್ಲಿಲ್ಲ. ಆ ಪೇಪರ್ ಸ್ಮೆಲ್ಗೆನೆ ಬುಕ್ ಹಿಡಿತಾ ಇದ್ದೆ, ಅಷ್ಟು ಇಷ್ಟ ನನಗೆ ಪೇಪರ್ ಸ್ಮೆಲ್ಲು. ಕತ್ತೆ ಮತ್ತೆ ಇದು ಕೆರೋ ಏನೇನು ನೀನು ಪೇಪರ್ ಯಾವತ್ತೂ ತಿಂದಿಲ್ಲ. ಪೇಪರ್ ಸ್ಮೆಲ್ ಮಾಡೋದು ಜಾಸ್ತಿ. ನನಗೆ ಹೊಸ ಬುಕ್ ಸ್ಮೆಲ್ಲು, ನ್ಯೂಸ್ ಪೇಪರ್ ಸ್ಮೆಲ್ಲು, ಕೆರೋಸಿನ್ ಸ್ಮೆಲ್ಲು, ಎಕ್ಸ್ಪ್ರೆಷನ್ ನೋಡಿ, ಮತ್ತೆ ಇನ್ನೊಂದು ನೋಡಿ ನಿಮ್ಮ ಈ ಕ್ರಾಸ್ ಹೋಗ್ಬಿಟ್ರೆ ಸಾಕು, ಸಖತ್ ಖುಷಿ ಆಗ್ತಾ ಇತ್ತು. ಟೆಂಪಲ್ಗೆ ಹೋಗಕ್ಕಾಗಿಲ್ಲ, ಕ್ಲೋಸ್ ಮಾಡ್ಬಿಟ್ಟು. ಗೈಸ್, ಒಂದು ಕ್ರೇಜಿ ಅಂತಂದ್ರೆ ಬಂದ ತಕ್ಷಣ ನನಗೆ ಸರ್ಪ್ರೈಸ್ ಆಗಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ಸ್ಯಾರೀಸ್ ಅಂತ. ರಿಯಲಿ ಕ್ರೇಜಿ ನೇಮ್ ಆ್ಯಕ್ಚುಲಿ. ನೋಡಿ, ಈ ಥರ ಇದೆ ಇನ್ಸ್ಟಾಗ್ರಾಮ್ ಸ್ಯಾರೀಸ್ ಎಲ್ಲ. ನಿಜವಾಗ್ಲೂ ತುಂಬಾನೇ ಡಿಫ್ರೆಂಟ್ ಆಗಿದೆ ಗೈಸ್. ಇದು ಇನ್ಸ್ಟಾಗ್ರಾಮ್ ಸ್ಯಾರೀಸ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ಆಲ್ಸೋ ಎಲ್ಲ ಥರನೂ ಇದೆ ಅಲ್ವಾ ಅಮ್ಮ? ತುಂಬ ಚೆನ್ನಾಗಿದೆ ಅಲ್ಲ? ಇನ್ನು ಇದು ಅಮ್ಮ, ಈ ಥರ ನೋಡು, ಇದು ಈ ಸೆಕೆಂಡ್ ಚೆನ್ನಾಗಿದೆ ಗೈಸ್. ನಿಜವಾಗಿ ಇನ್ಸ್ಟಾಗ್ರಾಮ್ ಸ್ಯಾರೀಸ್ ಬಂದಾಗ ತಗೊಳ್ಳಿ, ತುಂಬಾನೇ ಚೆನ್ನಾಗಿದೆ. ಇವಾಗ ಆಷಾಢ ಸೇಲ್ ನಡೀತಾ ಇದೆ. ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಇನ್ಸ್ಟಾಗ್ರಾಮ್ ಸ್ಯಾರೀಸ್ ಅಂತ. ಇದ್ರಲ್ಲಿ ಬಂದಾಗ ತಗೊಳ್ಳೇಬೇಕು, ತುಂಬಾನೇ ಚೆನ್ನಾಗಿದೆ.
ನಮ್ಮ ಪೇರೆಂಟ್ಸು ಮತ್ತು ನಮ್ಮ ತಂಗಿ ಎಲ್ಲೋಗಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಅವತ್ತಿಂದ ಹುಡುಕ್ತಾ ಇದ್ದೀನಿ. ಅವ್ರೊಂದು ಸೆಕ್ಷನ್ಗೆ ಹೋಗಿದ್ದಾರೆ, ನಾನೊಂದು ಸೆಕ್ಷನ್ಗೆ ಹೋಗ್ಬಿಟ್ಟಿದ್ದೀನಿ. ಇವಾಗ ಹುಡುಕ್ಬೇಕು, ಮನೆ ಹುಡುಕುವ. ಸಿಕ್ಕಿದ್ರು ಗೈಸ್, ಅಲ್ಲೇ ಇದ್ದಾರೆ ನೋಡಿ ಗೈಸ್. ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಏನಾದರೂ ತಿನ್ಬೇಕು ಔಟ್ಸೈಡಲ್ಲಿ. ಈ ಪಕ್ಕದಲ್ಲಿ ಅಲ್ವಾ ಸ್ನ್ಯಾಕ್ಸ್ ಎಲ್ಲ ಇಟ್ಟಿರೋದು, ಸೂಪರ್ ಆಗಿರುತ್ತೆ ಅಲ್ಲಿ. ಅಲ್ಲಂತೂ ಸಖತ್ತಾಗಿರುತ್ತೆ ಮಾತ್ರ. ಅದಕ್ಕೋಸ್ಕರ ನಾವು ಪೂರ್ತಿಸಿಗೆ ಬರ್ತೀವಿ. ಸೊ ಇವಾಗ ಒಂದು ಸ್ಯಾರಿ ತಗೊಳಕ್ ಹೋಗಿ, ಎಷ್ಟು ಸ್ಯಾರಿ ತಗೊಂಡ್ವಿ? 9 ಸ್ಯಾರಿ ತಗೊಂಡಿದ್ದೀವಿ. ನಮ್ಮ ತಂಗಿ ಇವಾಗ ವೋಚರ್ ಕಲೆಕ್ಟ್ ಮಾಡಕ್ ಹೋಗಿದ್ದಾಳೆ. ಸ್ಯಾರಿ ಕಲೆಕ್ಷನ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಇಲ್ಲಿ. ಆಷಾಢ ಸೇಲ್ ಅಂತ ಅಂದ್ಬಿಟ್ಟು 15 to 20% ಆಫರ್ ಬಿಟ್ಟಿದ್ದಾರೆ. ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. 9 ಸ್ಯಾರೀಸ್ ಯಾವುದೇ ತರ ತಗೊಂಡ್ವಿ ಅಂತ ನಾನು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಓಕೆ, ಎಸ್. ಈ ಸತಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಂಡೆ. ಸಿಲ್ಕ್ ಕಡೆ ಹೋಗ್ಲಿಲ್ಲ, ಫ್ಯಾನ್ಸಿ ಕಾಟನ್ ಕಡೆ ತಗೊಂಡಿದೀವಿ. ಸೊ ನೆಕ್ಸ್ಟ್ ತೋರಿಸ್ತೀನಿ ಯಾವ್ಯಾವ ತರ ಇದೆ ಅಂತ. ನಿಮ್ಗೆ ಇಷ್ಟ ಆಯ್ತಮ್ಮ? ನಮ್ಮ ಅಮ್ಮಗೆ ಶಾಪಿಂಗ್ ಅಂದ್ರೇನೆ ಇಷ್ಟ ಅಲ್ಲ. ಕಾವಿನ ಜೊತೆ ಜಾಸ್ತಿ ಶಾಪಿಂಗ್ ಬರ್ತೀನಲ್ಲ, ಪ್ರಾಕ್ಟೀಸ್ ಹೋಗಲ್ಲ. ಅವರಿಬ್ರು ಜಾಸ್ತಿ ಬರ್ತಾ ಇರ್ತಾರೆ. ಬಂದಾಗೆಲ್ಲ ನನಗೂ ತಗೊಂಡ್ಬರ್ತಿರ್ತಾರೆ. ಆಫ್ಟರ್ ಲಾಂಗ್ ಟೈಮ್ ನಾನು ಇವ್ರ ಜೊತೆ ಬಂದಿದ್ದೀನಿ. ನಾನು ಯಾವಾಗ ಬಂದಿದ್ದು? 1 year ಆಯ್ತಾ ನಿಮ್ಮ ಜೊತೆ ಬಂದು? 1 year ಆಗೋಗ್ಬಿಟ್ಟಿತ್ತು. ನಾನು ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡ್ತೀನಿ. ಸ್ಯಾರೀಸ್ಗೆಲ್ಲ ಅಂತಂದ್ರೆ ನಮ್ಮ ಮಮ್ಮಿನೇ ತಗೊಂಡ್ಬರ್ತಾರೆ, ನಮ್ಮ ತಂಗಿನೂ ನಮ್ಮ ಮಮ್ಮಿನೂ. ಈ ಸತಿ ನಾನು ಬಂದು ಸೆಲೆಕ್ಟ್ ಮಾಡಿದೆ. ನಾನು ಬಂದ್ರೇನೆ ಸ್ವಲ್ಪ ಜಾಸ್ತಿ ತಗೊಂತಾರೆ ಅಲ್ಲ. ಒಂದು ತಗೊಳಪ್ಪ, ನಿಂಗೆ 2 ಸ್ಯಾರಿ. ನಾನು 1 ತಗೊಂತೀನಿ ಅಂದ್ಬಿಟ್ಟು 2 ಸ್ಯಾರಿ ತಗೊಂಡೆ. ಇನ್ನೆಲ್ಲ ಅವ್ರದ್ದು ಇವ್ರದ್ದು ಅಂತ ಇಲ್ಲ, ನಾವೆಲ್ಲರೂ ಕಲೆಕ್ಟ್ ಯೂಸ್ ಮಾಡ್ತಾ ಇರ್ತೀವಿ. ಬಂದ್ಲು ನೋಡಿ ಅವಳು. 1 month ಶಾಪಿಂಗ್ ಮಾಡಿದ್ರೆ 500 rupees ಆಫ್ ಆಗುತ್ತೆ. ಎಷ್ಟು ತಿಂಗಳಿದೆ? ಒಂದೇ ಮಂತ್ ನೆಕ್ಸ್ಟ್ ಆಗಸ್ಟ್ 15 ಇಂದ. ಇವಾಗ ಏನ್ ಸಿಕ್ತು? ವೋಚರ್ ಬಂದ್ಬಿಟ್ಟು 500 rupees ಶಾಪ್ ಮಾಡಿದ್ರೆ 100 ಆಫ್ ಆಗುತ್ತೆ. ನೆಕ್ಸ್ಟ್ ಮಂತ್ಗೆ ಇದು ಅಪ್ಲಿಕೇಬಲ್. 15th ಆಗಸ್ಟ್ 13 ಏನೋ ಬಂದಿದೆ ನಾವು ಮಾಡಿದ್ದು ಶಾಪಿಂಗ್. ಮತ್ತೆ ಶಾಪಿಂಗ್ ಮಾಡ್ಬೇಕಲ್ಲ, ಅದೇ ಪ್ರಾಬ್ಲಮ್. ಇದಕ್ಕೆ ನಾನು ಆಫರ್ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಇವಾಗ ಆ ವೋಚರ್ಗೋಸ್ಕರ ನಾವು ಮತ್ತೆ ಬರ್ಬೇಕು, ಶಾಪಿಂಗ್ ಮಾಡ್ಬೇಕು. ವೋಚರ್ನ ರಿಡೀಮ್ ಮಾಡೋಕ್ಕೋಸ್ಕರ ಮತ್ತೆ ಶಾಪಿಂಗ್ ಮಾಡ್ಬೇಕು. ಇದಕ್ಕೆ ಏನಾರ ಗಿಫ್ಟ್ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಇಂಡಿಪೆಂಡೆಂಟ್ ಡೇ ಅಲ್ವಾ ಅವಾಗ ಆಚರಣೆ ಏನಾದ್ರು? ಓಕೆ ಬನ್ನಿ ಇವಾಗ ತಿನ್ನುವ ಏನಾದ್ರು. ಚಾಟ್ಸ್ ಟೈಮ್ ಇವಾಗ. ನಾನು ಹೇಳಿದ್ನಲ್ಲ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ಅಂತ. ಇಲ್ಲಿ ನೋಡಿ ವೆರೈಟಿ ಸ್ನ್ಯಾಕ್ಸ್ಗಳಿರುತ್ತೆ. ಪಾನಿಪುರಿಯಿಂದ ಹಿಡಿದು ಸಮೋಸ ಮತ್ತೆ ಮೊಮೋಸ್ ಎಲ್ಲ ಸಿಗುತ್ತೆ. ಹೇಗಿತ್ತು ಅಮ್ಮ ಡೇ? ಚೆನ್ನಾಗಿತ್ತು. ನಾವು ಅಮ್ಮ ಶಾಪಿಂಗ್ ಅಂದ್ರೆ ಚೆನ್ನಾಗಿರುತ್ತಲ್ಲ. ಆಕ್ಚುಲಿ ನೆಕ್ಸ್ಟ್ ವೀಕೆಂಡಲ್ಲಿ ಅವರೇ ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ನಾನು ನೆಕ್ಸ್ಟ್ ವೀಕೆಂಡಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಔಟ್ಸೈಡ್ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಇವತ್ತು ಅಮ್ಮ ಬರ್ಡೇ ಅಂತ ನಾನು ರಜಾ ಹಾಕ್ಬಿಟ್ಟು ಅಮ್ಮ ಕವಿಯ ಜೊತೆ ಬಂದೆ. ಹಾಗೇನೆ ಇವತ್ತು ಸ್ನ್ಯಾಕ್ಸಿಗೆ ನಾವು ಮಸಾಲೆ ಪುರಿ ಆರ್ಡ್ರ್ ಮಾಡಿದ್ವಿ. ಮಸಾಲೆ ಪುರಿ ತಿಂದು ನಂಗೆ 2 months ಆಗಿತ್ತು ಗೈಸ್, ನಿಜವಾಗ್ಲೂ ಸೀರಿಯಸ್ಲಿ. ನಮ್ಮ ತಂಗಿಗಂತೂ ಮಸಾಲೆ ಪುರಿ ತಿಂದು ಎಷ್ಟೊಂದು ದಿನ ಆಯ್ತು ಮಸಾಲೆ ಪುರಿ ತಿಂದು. ಸೊ ಫೈನಲಿ ಬ್ರೇಕಿಂಗ್ ದ ಡಯಟ್. ನಮ್ಮ ಮನೇಲಿ ಎಲ್ರೂ ಡಯಟ್ ಮಾಡೋದ್ರಿಂದ ಡಯಟ್ ಅಂತಲ್ಲ, ಜಾಸ್ತಿ ಜಂಕ್ ಫುಡ್ ಜಾಸ್ತಿ ತಿನ್ನಲ್ಲ. ಈ ತರ ಔಟ್ಸೈಡ್ ಬಂದಾಗ್ಲೂ ಅಷ್ಟೇನೆ ತಿನ್ನಕ್ ಹೋಗಲ್ಲ. ರೇರ್ ಆಗಿ ನಾವು ಜಂಕ್ ಫುಡ್ ತಿನ್ನೋದು. ಸೊ ಮಸಾಲೆ ಪುರಿ ಹೇಗಿದೆ ನೋಡೋಣ. ಹೇಗಿದೆ? ಚೆನ್ನಾಗಿದೆಯಾ? ಇವಾಗ ನಾವು ಮೆಟ್ರೋದಲ್ಲಿ ಹೋಗೋಣ ಅಂತ ಮೆಟ್ರೋಗೆ ಬಂದಿದ್ದೀವಿ. ಮೆಟ್ರೋದಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕೆ ಬಿಡೋದಿಲ್ಲ, ಆದರೂ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾಯಿದ್ದೀನಿ. ಬೈತಾರೆ. ಬೈಸ್ಕೊಂಡ್ರೆ ನಮ್ಮ ತಂಗಿನೇ ಹೇಳಿದ್ದು ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ. ಗೈಸ್ ಅವಾಗಲಿಂದ ನಮ್ಮಮ್ಮನೂ ನಮ್ಮ ತಂಗಿನೂ ಜಗಳ ಮಾಡ್ತಾ ಇದ್ದಾರೆ. ನಮ್ಮ ತಂಗಿ ರಾಂಗ್ ಆಗಿ ಟಿಕೆಟ್ ಬುಕ್ ಮಾಡಿಬಿಟ್ಟಿಲ್ಲ, ಅದಕ್ಕೆ
ಬೈಯಮ್ಮ ಇವಾಗ. ನಾನು ಒಂಚೂರು ಏನಾದ್ರೂ ಗಮನ ಕೊಟ್ಟಿಲ್ಲ ಅಂದರೆ ಅವರು ಇವಾಗ ಬಿಡೋ ರೀಫಂಡ್ ಆಗುತ್ತೆ. ಒಂದೇ ಮೆಜೆಸ್ಟಿಕ್ಟು ಮತ್ತೆ ಎಂತ ಮಾಡಿದ್ದು. ಓಕೆ ಬಂತು ಮೆಟ್ರೋ. ಇವಾಗ ಮನೆಗೆ ರೀಚ್ ಆದ್ವಿ. ಇವತ್ತಿನ ಡೇ ಚೆನ್ನಾಗಿತ್ತು. ಶಾಪಿಂಗ್ ಸ್ಯಾರೀಸ್ ಫುಲ್ಲು. ಎಷ್ಟು ಸ್ಯಾರೀಸ್ ಆಯ್ತಮ್ಮ ಟೋಟಲಿ? ನಾನು ಕೊಟ್ಟಿದ್ದ ಗಿಫ್ಟ್ ಸೇರಿಸಿ 10 ಸ್ಯಾರೀಸ್. ಯಾ ಓಕೆ. ನೆಕ್ಸ್ಟು ಏನಂತಂದರೆ ಒಂದು ಹೇಳಬೇಕು. ನಿನ್ನೆ ನಮ್ಮ ಕೊಲ್ಲಿಗೊಬ್ಬರು ಮೊಬೈಲ್ ಕಳ್ಕೊಂಡ್ರು. ಇವತ್ತು ಅಲ್ಲಿ ನಾವು ಕ್ಯಾಬ್ಗೆ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ, ಕ್ಯಾಬ್ ಬುಕ್ ಮಾಡಿಕೊಂಡು. ಅಲ್ಲಿ ಬಸ್ ಸ್ಟಾಪ್ ಹತ್ರ ಒಬ್ಬರು ಮೊಬೈಲ್ ಕಳ್ಕೊಂಡ್ರು. ಸೊ ಹುಷಾರಾಗಿರಿ. ಯಾವಾಗ ಹೇಗೆ ಎತ್ತುತ್ತಾರೆ ಅಂತ ಗೊತ್ತಾಗಲ್ಲ ಮೊಬೈಲ್ಸ್ ಎಲ್ಲ. ಸೊ ಆದಷ್ಟು ನೀವು ಕೇರ್ಫುಲ್ಲಾಗಿರೋದು ಒಳ್ಳೆಯದು. ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಎಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.